ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಚೆನ್ನಾಗಿದ್ದೀರಾ? ಈ ದಿನ ಒಂದು ವಿಶೇಷವಾದ ಸಂದೇಶವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುವಂತವನಾಗಿದ್ದೇನೆ. ದೇವರ ಆಲಯಕ್ಕೆ ಬರುವಾಗ ನಾವು ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು. ಏನ್ ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಶುಭ ಉಂಟಾಗುತ್ತೆ, ಏನ್ ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ, ಏನನ್ನು ಮಾಡುವಾಗ ನಮ್ಮ ಜೀವಿತದಲ್ಲಿ ಅಡಗಿಸಲ್ಪಟ್ಟ ಸ್ಥಾನದಿಂದ ಉನ್ನತವಾದ ಸ್ಥಿತಿಗೆ ಸೇರಿಕೊಳ್ಳುತ್ತೇವೆ ಎಂಬುದಾಗಿ ನಿಮಗೆ ಗೊತ್ತಿರುವ ಕೆಲವು ವಿಷಯಗಳನ್ನೇ ಹಂಚಿಕೊಳ್ತೇನೆ. ಆದರೆ ನಿಮಗೆ ಬಹಳ ವಿವರವಾಗಿ ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಮೊದಲನೇದಾಗಿ ದೇವರ ಸನ್ನಿಧಿಗೆ ಬಂದು ಏನ್ ಮಾಡಬೇಕು ಹೇಳ್ರಿ? ಏನ್ ಮಾಡಬೇಕು? ದೇವರ ಸನ್ನಿಧಿಗೆ ನಾವು ಬರುವಾಗ ಮೊದಲನೇದಾಗಿ ದೇವರು ಮಾಡಿರುವ ಮೇಲುಗಳನ್ನೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು. ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಏನ್ ಮಾಡಬೇಕು? ಒಮ್ಮೆ ಹೇಳ್ತೀರಾ? ಆರಾಧಿಸಬೇಕು. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 23ನೆಯ ವಚನದಿಂದ, ಆದರೆ ಸತ್ಯಭಾವದಿಂದ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ದೇವರನ್ನು ಆರಾಧಿಸಬೇಕಾದರೆ ಮೊದಲನೇದಾಗಿ ದೇವರನ್ನು ಸ್ತುತಿಸುವಂಥದ್ದು, ಅಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು, ದೇವರು ಮತ್ತೊಮ್ಮೆ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಒಂದು ಅವಕಾಶ ಕೊಡುತ್ತದೆ ಎಂದು ಮರೆಯಬೇಡಿರಿ. ನೀವು ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾಗ್ತದೆ. ಹಾಗೆ ಹಾಸ್ಪಿಟಲ್ಗೆ ಹೋಗಬೇಕಾದಾಗ ನಿಮ್ಮ ಹತ್ರ ಬೈಕ್ ಇಲ್ಲ, ಪಕ್ಕದ ಮನೆಯವರ ಹತ್ತಿರ ಬೈಕ್ ಅನ್ನು ಕೇಳಿ ಪಡೆದುಕೊಳ್ತೀರಿ. ಬ್ರದರ್, ನಾನು ಹಾಸ್ಪಿಟಲ್ಗೆ ನನ್ನ ಮಿಸ್ಸಸ್ ಅನ್ನು ಕರೆದೊಯ್ಯಬೇಕಿದೆ, ಒಮ್ಮೆ ನಿಮ್ಮ ಬೈಕ್ ಕೊಡುವಿರಾ ಎಂದು ಕೇಳಿದಾಗ ಅವರು ದಯ ತೋರಿಸಿ ಬೈಕ್ ಕೊಡ್ತಾರೆ. ಆಗ ಬೈಕ್ ಮೇಲೆ ತನ್ನ ಹೆಂಡತಿಯನ್ನು ಹಾಸ್ಪಿಟಲ್ಗೆ ಕರೆದೊಯ್ದು ಅಲ್ಲಿ ಡಾಕ್ಟರ್ಗೆ ತೋರಿಸಿದ ನಂತರ ಅವನು ತಿರುಗಿ ಬಂದಾದ ಮೇಲೆ ಆ ಬೈಕ್ ಕೊಟ್ಟವನೇನು ಮನೆಯ ಹೊರಗಡೆ ಇರುವ ಕಟ್ಟಿಯ ಮೇಲೆ ಕೂತಿರ್ತಾನೆ. ಆ ವ್ಯಕ್ತಿ ಗಬಗಬ ಅಂತ ಬರ್ತಾನೆ, ನಿಮ್ಮ ಕಣ್ಮುಂದೆಯೇ ಬೈಕ್ ಅನ್ನು ಪಾರ್ಕ್ ಮಾಡ್ತಾನೆ, ಬೈಕ್ ಸ್ಟ್ಯಾಂಡ್ ಹಾಕ್ತಾನೆ. ಕನಿಷ್ಠ ಬೈಕ್ ಕೊಟ್ಟವನನ್ನು ನೋಡದೆ, ಕನಿಷ್ಠ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ಕಾಮಾಗಿ ಹೊರಟು ಹೋಗ್ತಾನೆ. ಪ್ರಿಯರೇ, ಆ ಸ್ಥಾನದಲ್ಲಿ ನೀವಿದ್ದರೆ ನೀವು ಅವನಿಗೆ ಬೈಕ್ ಕೊಡ್ತೀರಾ? ಮತ್ತೊಮ್ಮೆ ಬೈಕ್ ಕೊಡ್ತೀರಾ? ನೆಕ್ಸ್ಟ್ ಟೈಮ್ ಬಂದು, ಬ್ರದರ್ ಇನ್ನೊಂದು ಸಾರಿ ನಿಮ್ಮ ಬೈಕ್ ಕೊಡುವಿರಾ ಅಂದಾಗ ನೀವೇನನ್ನುತ್ತೀರಿ ಹೇಳಿ? ಇಲ್ಲ ರೀ, ಆಗೋದಿಲ್ಲ, ಕೊಡ್ಲಿಕ್ಕಾಗಲ್ಲ, ನಾನು ಹೊರಗೆ ಹೋಗ್ಬೇಕಾಗಿದೆ ಎಂದು ಯಾವುದೋ ಒಂದು ಕಾರಣ ಹೇಳಿ ನಿಮ್ಮ ಬೈಕ್ ಮಾತ್ರ ಆ ವ್ಯಕ್ತಿಗೆ ಕೊಡುವುದೇ ಇಲ್ಲ. ಯಾಕೆ ಕೊಡುವುದಿಲ್ಲವೆಂದರೆ ನೀವು ಅವನಿಂದ ಸಹಾಯ ಹೊಂದಿಕೊಳ್ಳುತ್ತೀರಿ, ಆದರೆ ಕೃತಜ್ಞತೆ ಮಾತ್ರ ತೋರ್ಪಡಿಸಲಿಲ್ಲ. ಕೃತಜ್ಞತೆ ತೋರ್ಪಡಿಸದೇ ಇರುವುದರಿಂದ ಮತ್ತೊಂದು ಸಾರಿ ನಿಮಗೆ ಕಷ್ಟ ಬಂದಾಗ ಅವನು ನಿಮಗೆ ಸಹಾಯ ಮಾಡುವುದಕ್ಕಾಗಿ ಹಿಂದೆ ಹೆಜ್ಜೆ ಹಾಕುತ್ತಾನೆ. ಇದು ಸಾಧಾರಣ, ಇದು ಸಹಜ. ಕ್ರೈಸ್ತಿಯ ಸಮಾಜವೇ ಕೇಳಿರಿ, ನೀವು ದೇವರ ಸನ್ನಿಧಿಗೆ ದೇವರನ್ನು ಆರಾಧಿಸಲು ಹೋಗುವಾಗ ಸ್ತುತಿಸುವುದನ್ನು ಮರೆಯಬೇಡಿರಿ, ಹಾಡು ಹಾಡುವುದನ್ನು ಮರೆಯಬೇಡಿ, ಹಾಡುಗಳ ಮೂಲಕ ಆತನು ಮಾಡಿರುವ ಮೇಲುಗಳನ್ನು ಜ್ಞಾಪಕ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಮಧ್ಯದಲ್ಲಿ ಸಭೆಗೆ ಹೋಗಿ ಕೇವಲ ವಾಕ್ಯ ಸಾರಲ್ಪಡುವ ಸಮಯದಲ್ಲಿಯೋ, ಅದು ಕೂಡ ಅರ್ಧದಲ್ಲಿಯೇ ಹೋಗುವವರಾಗಿರೋದಾದ್ರೆ ಅಥವಾ ಕೊನೆಯಲ್ಲಿ ಹೋಗುವವರಾಗಿರೋದಾದ್ರೆ ಅದು ಶುಭಕರವಾಗಿರೋದಿಲ್ಲ, ಅದು ಆಶೀರ್ವಾದ ಉಂಟು ಮಾಡುವುದೇ ಇಲ್ಲ. ಒಬ್ಬ ಭಕ್ತನು ಹೇಳಿದ್ದಾನೆ ಸ್ತುತಿಯ ಕುರಿತಾಗಿ, ಪ್ರಾರ್ಥನೆ ಕೇಳುತ್ತದೆ ಅಂತೆ ಮತ್ತು ಸ್ತುತಿ ತೆಗೆದುಕೊಂಡು ಬರುತ್ತಂತೆ. ಏನಂತೆ? ಪ್ರಾರ್ಥನೆ ಮಾಡುವುದರ ಮೂಲಕ ನಾವು ದೇವರಿಗೆ ಬೇಡಿಕೊಳ್ತೇವೆ, ಕೃತಜ್ಞತೆಗಳ ಮೂಲಕ ದೇವರ ಬಳಿಯಿಂದ ಹೊಂದಿಕೊಳ್ತೇವೆ. ನಾವು ಹೊಂದಿಕೊಳ್ಬೇಕಾದ್ರೆ ಏನ್ ಮಾಡಬೇಕು ಹೇಳಿ? ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಹೇಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸುವವರಾಗಿರ್ತೇವೆ? ಹಾಡುಗಳ ಮೂಲಕ, ಕೀರ್ತನೆಗಳ ಮೂಲಕ ದೇವರನ್ನು ನಾವು ಆರಾಧಿಸುತ್ತೇವೆ. ಹಾಗಾಗಿ ನೀವು ಸಭೆಗೆ ಹೋಗುವಾಗ ಭಾನುವಾರದ ಆರಾಧನೆ ಆಗಿರ್ಬೋದು ಅಥವಾ ಶುಕ್ರವಾರದ ಉಪವಾಸ ಆರಾಧನೆ ಆಗಿರ್ಬೋದು, ತಡ ಮಾಡಿ ಹೋಗಬೇಡಿ. ಅದು ಒಳ್ಳೆ ಆತ್ಮೀಕತೆ ಅಲ್ಲವೇ ಅಲ್ಲ. ಆದರೆ ನಾವು ದೇವರ ಸನ್ನಿಧಿಗೆ ಯಾಕೆ ಆರಾಧಿಸುವುದಕ್ಕಾಗಿ ಬರಬೇಕು? ಯಾಕೆ ತಾನೇ ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕು? ಪ್ರಾಮುಖ್ಯವಾಗಿ ಭಾನುವಾರದಂದು ನಾವು ತಪ್ಪದೆ ದೇವರ ಸನ್ನಿಧಿಗೆ ಯಾಕೆ ಹೋಗಬೇಕೆಂದು ಮೊದಲು ಅದನ್ನು ತಿಳಿದುಕೊಳ್ಳೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ನೆಯ ವಚನ. ಸಬ್ಬತ್ ದಿನವನ್ನು ದೇವರ ಪರಿಶುದ್ಧ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ಕಷ್ಟಪಟ್ಟು ದುಡಿದು ನಿನ್ನ ಕೆಲಸಗಳನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ.
ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮಿ, ಆಕಾಶಗಳನ್ನು, ಸಮುದ್ರಗಳನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು, ಅದನ್ನು ಪರಿಶುದ್ಧಗೊಳಿಸಿದನು. ದೇವರ ಸನ್ನಿಧಿಗೆ ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ಬರುವುದಾದರೆ, ಕೇಳಿ ಪ್ರಿಯರೇ, 6 ದಿವಸ ದೇವರು ಕೆಲಸ ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ. ಯಹೂದ್ಯರು ಈ ದಿನಕ್ಕೂ ಕೂಡ ಸಬ್ಬತ್ತು ದಿನವನ್ನು ಪಾಲಿಸುತ್ತಾರೆ. ಆದರೆ ಕ್ರೈಸ್ತರಾಗಿರುವಂತಹ ನಾವು ಭಾನುವಾರವನ್ನು ದೇವರನ್ನು ಆರಾಧಿಸುವುದಕ್ಕಾಗಿ, ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರ ಸನ್ನಿಧಿಗೆ ಸಭೆ ಕೂಡಿ ಬರುತ್ತೇವೆ. ಅದಕ್ಕೆ ಕಾರಣವೇನೆಂದರೆ, ನಮ್ಮ ನಂಬಿಕೆಗೆ ಆಧಾರ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿರೋದ್ರಿಂದ, ಪುನರುತ್ಥಾನದ ದಿನದಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ಆತನ ಸನ್ನಿಧಿಯಲ್ಲಿ ನಾವು ಕೂಡಿ ಬರ್ತೇವೆ. ಯೇಸು ಮರಣವನ್ನು ಜಯಿಸದೇ ಇದ್ದಿದ್ದೇಯಾದರೆ ನಮಗಿರುವಂತಹ ನಂಬಿಕೆ ವ್ಯರ್ಥವಾಗಿದೆ ಎಂದು ಪೌಲನು ಹೇಳುತ್ತಾನೆ. ನಾವು ದೇವರ ಸನ್ನಿಧಿಗೆ ಆರಾಧಿಸಲು ಬರುತ್ತಿರುವಾಗ 6 ದಿನಗಳವರೆಗೂ ಕೆಲಸ ಮಾಡುತ್ತೇವೆ. 7ನೇ ದಿನದಲ್ಲಿ ದೇವರ ಸನ್ನಿಧಿಗೆ ಬಂದು ನಾವೇನ್ ಮಾಡ್ತೇವೆ? ಆ ದೇವರನ್ನು ಆರಾಧಿಸುತ್ತೇವೆ. ಹಾಗೆ ನಾವು ಆರಾಧಿಸುವಾಗ 7ನೇ ದಿನವನ್ನು ದೇವರೇನ್ ಮಾಡಿದ್ದಾರೆ? ಬೈಬಲ್ ಹೇಳುತ್ತದೆ, ಅದನ್ನು ಆಶೀರ್ವದಿಸಿದನು. ಏನಂತೆ? ದೇವರು ಆಶೀರ್ವದಿಸಿದ್ದಾರೆ. ನಾವು ದೇವರ ಸನ್ನಿಧಿಗೆ ಬಂದು ದೇವರನ್ನು ಆರಾಧಿಸುತ್ತಿರುವಾಗ ನಾವು ದೇವರ ಆಶೀರ್ವಾದಗಳನ್ನು ನಾವು ಕೂಡ ಹೊಂದಿಕೊಳ್ತೇವೆ. ಏನಾಗುತ್ತೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಾದರೆ? ಒಬ್ಬ ಹುಡುಗನ ಬಳಿಯಲ್ಲಿದ್ದಿದ್ದು 5 ರೊಟ್ಟಿ 2 ಮೀನುಗಳು ಮಾತ್ರವೇ. ಅವು ಆ ಹುಡುಗನಿಗೆ ಮಾತ್ರ ಸಾಕಾಗ್ತವೆ. ಆದರೆ ಸಾವಿರಾರು ಜನರಿಗೆ ಆಹಾರವಾಗಿ ಮಾರ್ಪಡಲು ಸಾಧ್ಯವಿಲ್ಲ. ಆದರೆ ಆ 5 ರೊಟ್ಟಿ 2 ಮೀನು ಯಾರ ಬಳಿಗೆ ತೆಗೆದುಕೊಂಡು ಹೋಗಲಾಯ್ತು? ಯೇಸುವಿನ ಬಳಿಗೆ ತೆಗೆದುಕೊಂಡು ಹೋಗಲಾಯ್ತು. ಯೇಸುವಿನ ಬಳಿಗೆ ಸೇರಿಸಲ್ಪಟ್ಟಂತಹ 5 ರೊಟ್ಟಿ 2 ಮೀನುಗಳನ್ನು ಯೇಸು ಏನ್ ಮಾಡಿದ್ರು? ಆಶೀರ್ವದಿಸಿದ್ರು. ಹಾಗೆಯೇ ದೇವರ ಸನ್ನಿಧಿಗೆ ಕೂಡಿ ಬಂದಂತಹ ನಮ್ಮನ್ನು ದೇವರು ಏನ್ ಮಾಡ್ತಾರೆ? ಆಶೀರ್ವದಿಸುತ್ತಾರೆ. ಹೇಳ್ತಾ ಇದ್ದೀರಾ ಸಹೋದರ ಸಹೋದರಿಯರೇ? ದೇವರ ಸನ್ನಿಧಿಗೆ ಕೂಡಿ ಬರುವುದರಲ್ಲಿ ಏನು ಅಡಕವಾಗಿದೆ ಗೊತ್ತಾ? ಹೇಳ್ತೇನೆ ಕೇಳಿ. ಆಶೀರ್ವಾದವು ಅಡಕವಾಗಿದೆ. ಅದನ್ನೇ ಹೇಳ್ತಿದ್ದೇನೆ. ನೀವು ದೇವರ ಸಭೆಗೆ ಬರುವಾಗ ಬಂದಂತೆಯೇ ತಿರುಗಿ ಹೋಗುವವರಾಗಿರಬಾರದು. ಆಶೀರ್ವದಿಸಲ್ಪಟ್ಟವರಾಗಿ ಹೋಗಬೇಕು. ಏನಾಗುತ್ತದೆ ಆಶೀರ್ವದಿಸಲ್ಪಡುವುದಾದರೆ? ನೋಡಿದೇವಲ್ಲವೇ? ಅವು 5 ರೊಟ್ಟಿ 2 ಮೀನುಗಳೇ ಆಗಿದ್ವು. ಆದರೆ ಅನೇಕ ಸಾವಿರಾರು ಜನರಿಗೆ ಏನಾದವು? ಆಹಾರವಾಗಿ ಮಾರ್ಪಟ್ಟವು. ಅನೇಕ ಜನರ ಹಸಿವೆ ತೀರಿಸುವ ಹಾಗೆ ಆಶೀರ್ವದಿಸಲ್ಪಟ್ಟವು. ಅನೇಕ ಜನರ ಅಗತ್ಯತೆಯನ್ನು ತೀರಿಸಲು 5 ರೊಟ್ಟಿ 2 ಮೀನುಗಳು ಉಪಯೋಗ ಆದವು. ದೇವರ ಆಶೀರ್ವಾದ ನಿಮ್ಮ ಮೇಲೂ ಕೂಡ ಇರುವುದಾದರೆ ನೀವು ಅನೇಕರಿಗೆ ಆಶೀರ್ವಾದಕರವಾಗಿರ್ತೀರಿ, ಅನೇಕರಿಗೆ ಸಹಾಯಕರವಾಗಿರುತ್ತೀರಿ, ಅನೇಕರಿಗೆ ಅನ್ನ ಹಾಕುವವರಾಗಿರುತ್ತೀರಿ, ಅನೇಕರಿಗೆ ಅವಶ್ಯಕತೆ ತೀರಿಸುವಂತವರಾಗಿರ್ತೀರಿ. ಈ ದಿನ ನಿಮ್ಮ ಜೀವಿತದಲ್ಲಿ ನಿಮ್ಮ ಅವಶ್ಯಕತೆಯೇ ತೀರಲಾರದೆ ಇರುವುದಾದರೆ, ನಿಮ್ಮ ಕಷ್ಟಗಳೇ ತೀರಲಾರದೆ ಇರುವುದಾದರೆ, ನಿಮ್ಮ ಹೊಟ್ಟೆಯೇ ಪೂರ್ತಿಯಾಗಿ ಒಂದು ವೇಳೆ ತುಂಬದೇ ಇರುವುದಾದರೆ ಕೇಳಿರಿ. ಈ ದಿನ ಖಡಾಖಂಡಿತವಾಗಿಯೂ ನಿಮಗೆ ದೇವರ ಆಶೀರ್ವಾದಗಳು ಬೇಕು. ಹೃದಯಪೂರ್ವಕವಾಗಿ ನೀವು ದೇವರಿಗೆ ಬೇಡಿಕೊಳ್ಳಬೇಕು. ದೇವರೇ, ನನ್ನ ಮೇಲೆ ನಿಮ್ಮ ಏನ್ ಬೇಕೆಂದು? ಆಶೀರ್ವಾದ ಬೇಕು ದೇವರೇ ಎಂದು. ಆಶೀರ್ವಾದ ಬೇಕು ದೇವರೇ ಎಂದು ನೀವು ಬೇಡಿಕೊಳ್ಳುವುದಾದರೆ ನನ್ನ ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸ್ತಾರೆ. ಮೊದಲನೇದಾಗಿ ನಾವು ದೇವರ ಸನ್ನಿಧಿಗೆ ಆರಾಧಿಸುವುದಕ್ಕಾಗಿ ಕೂಡಿ ಬರಬೇಕು. ಹಾಗೆ ಆರಾಧಿಸುವುದಕ್ಕಾಗಿ ಕೂಡಿ ಬರುವುದಾದರೆ ದೇವರು ಏನ್ ಮಾಡ್ತಾರೆ? ಮೊದಲನೇದಾಗಿ ಆಶೀರ್ವದಿಸ್ತಾರೆ. ಕೀರ್ತನೆ 43:4ನೇ ವಚನ, ನನಗೆ ಆನಂದ ನಿಧಿಯಾಗಿರುವುದು ಏನಂತೆ? ದಾವೀದನು ಹೇಳ್ತಾನೆ, ನಾನು ದೇವರ ಯಜ್ಞವೇದಿಯ ಬಳಿಗೆ, ಅಂದರೆ ಆತನ ಸನ್ನಿಧಿಯ ಬಳಿಗೆ, ನನಗೆ ಆನಂದ ನಿಧಿಯಾಗಿರುವಂತಹ ದೇವರ ಹತ್ತಿರಕ್ಕೆ ನಾನು ಸೇರುವೆನು. ಮೊದಲನೇದಾಗಿ ದೇವರ ಸನ್ನಿಧಿಗೆ ಬಂದು ಆರಾಧಿಸುವುದಾದರೆ ಕೇಳಿ ಪ್ರಿಯರೇ, ಆಶೀರ್ವಾದ ದೊರಕುತ್ತೆ. ದೇವರ ಸನ್ನಿಧಿಗೆ ಬಂದು ಆರಾಧಿಸುವುದಾದರೆ ಎರಡನೇದಾಗಿ ಏನು ಹೇಳಿ? ಆನಂದ ದೊರಕುತ್ತೆ. ಕೇಳಿ ಸಹೋದರ ಸಹೋದರಿಯರೇ, ದೇವರ ಸನ್ನಿಧಿಯಲ್ಲಿ ದೊರಕುವಂತಹ ಆನಂದ ಈ ಲೋಕದಲ್ಲಿ ಎಲ್ಲೇ ಆಗಲಿ, ಯಾವತ್ತೇ ಆಗಲಿ ದೊರಕುವಂತಹ ಅವಕಾಶ ಇಲ್ಲವೇ ಇಲ್ಲ. ಕೇಳ್ತಿದ್ದೇನೆ, ನಿಮಗೆ ಕಷ್ಟಕರವಾಗಿರಬಹುದು, ಮನಸ್ಸಿನಲ್ಲಿ ಒಂಥರ ದಿಗುಲಿರಬಹುದು, ವೇದನೆ ಇರಬಹುದು, ಬಾಧೆ ಇರಬಹುದು. ಸಿನಿಮಾ ಹಾಲ್ ಅಲ್ಲಿ ಕೂತ್ಕೊಂಡ್ರೆ ಆ ಬಾಧೆ ಎಲ್ಲ ಹೋಗುತ್ತದೋ? ಆ ಕಷ್ಟ ಹೋಗ್ತದೋ? ಆರ್ಥಿಕ ಸಮಸ್ಯೆ ಹೋಗ್ತದೋ? ನಿಮ್ಮ ಶರೀರದಲ್ಲಿರುವ ರೋಗ ಹೋಗ್ತದೋ? ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆ ಹೋಗ್ತದೋ? ವಿದ್ಯಾಭ್ಯಾಸದಲ್ಲಿ ನೀವು ಫೇಲ್ ಆಗಿದ್ದೀರಿ, ಆ ಅವಮಾನ ಹೋಗ್ತದೋ? ನಿಮ್ಮ ಜೀವಿತದಲ್ಲಿ ಕಷ್ಟ ಇರುವಾಗ, ನಷ್ಟ ಇರುವಾಗ, ಇಕ್ಕಟ್ಟು ಬಿಕ್ಕಟ್ಟು ಇರುವಾಗ, ವ್ಯಾಧಿ ಬಾಧೆ ಇರುವಾಗ, ಅವಮಾನ ಇರುವಾಗ,
ಅಪಜಯ ಇರುವಾಗ ನೀವು ಸಿನಿಮಾ ನೋಡಲು ಹೋಗುವಾಗ ನಿಮಗೆ ಆನಂದ ದೊರಕುತ್ತದೋ? ಸುತ್ತಾಡಲು ಹೋದ್ರೆ ಆನಂದ ದೊರಕುತ್ತದೋ? ಕುಡಿದು ಬಂದ್ರೆ ತಿರುಗಿ ಬಂದ್ರೆ ಆನಂದ ದೊರಕುತ್ತದೋ? ನಿಮಗಿರುವ ಕಷ್ಟವನ್ನು, ನಿಮಗಿರುವ ಬಾಧೆಯನ್ನು, ನಿಮಗಿರುವ ವೇದನೆಯನ್ನು, ನಿಮಗಿರುವ ಅಪಜಯ, ನಿಮಗಿರುವ ವ್ಯಾಧಿ ಈ ಲೋಕದ ಯಾವುದೇ ಸ್ಥಳವಾಗಲಿ ತೀರಿಸ್ಲಿಕ್ಕಾಗುತ್ತದೋ? ಇಲ್ಲ ಪ್ರಿಯರೇ, ನಿಮಗಿರುವ ಕಷ್ಟವನ್ನು, ನಿಮಗಿರುವ ವ್ಯಾಧಿಯನ್ನು, ನಿಮಗಿರುವ ಬಾಧೆಯನ್ನು, ನಿಮಗಿರುವಂತಹ ಅಪಜಯವನ್ನು ತೀರಿಸಬಲ್ಲಂತಹ ಈ ಲೋಕದಲ್ಲಿ ಯಾವುದಾದರೂ ಇರೋದಾದ್ರೆ ನಾನು ಪ್ರಕಟಿಸುವಂತಹ ದೇವರ ಸನ್ನಿಧಿಯಾಗಿದೆ. ಆತನ ಸನ್ನಿಧಿಗೆ ನೀವು ಬಂದು ನಿಮಗಿರುವ ಕಷ್ಟವನ್ನು, ನಿಮಗಿರುವ ಬಾಧೆಯನ್ನು, ನಿಮಗಿರುವ ವ್ಯಾಧಿಯನ್ನು ಆತನೊಂದಿಗೆ ಹಂಚಿಕೊಳ್ಳುವುದಾದರೆ, ಆತನು ಸರ್ವಶಕ್ತನಾದ ದೇವರಾಗಿರೋದ್ರಿಂದ, ಸರ್ವ ಸೃಷ್ಟಿಕರ್ತನಾಗಿರೋದ್ರಿಂದ ಆತನು ನಿಮಗಿರುವಂತಹ ಸಮಸ್ಯೆಗೆ ಪರಿಷ್ಕಾರವನ್ನು ಅನುಗ್ರಹಿಸುತ್ತಾನೆ. ಎಲ್ಲಿಗೆ ಹೋದ್ರೆ ನಿಮಗೆ ಸಂತೋಷ ದೊರಕುತ್ತದೆ? ನನ್ನ ದೇವರ ಸನ್ನಿಧಿಗೆ ಬರುವಾಗಲೇ. ಹೇಳಿ ಸಹೋದರ ಸಹೋದರಿಯರೇ, ನಿಮಗೆ ಸಂತೋಷ ಮತ್ತು ಸಮಾಧಾನ ದೊರಕುತ್ತದೆ ಎಂಬ ಈ ವಿಷಯ ಮರೆಯಬೇಡಿ. ದೇವರ ಸನ್ನಿಧಿಗೆ ಬಂದು ದೇವರನ್ನು ಆರಾಧಿಸುವಾಗ ಮೊದಲು ನಮಗೆ ದೊರಕುವುದೇನು? ಆಶೀರ್ವಾದ. ಎರಡನೇದಾಗಿ ಆನಂದ. ಮೂರನೇದಾಗಿ ಅಭಿವೃದ್ಧಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ಆತನೇ ಸಭೆಗೆ ಶಿರಸ್ಸಾಗಿದ್ದಾನೆ. ಯೇಸು ಏನಾಗಿದ್ದಾರೆ? ಶಿರಸ್ಸಾಗಿದ್ದಾನೆ. ಆತನಿಂದಲೇ ಸರ್ವ ಶರೀರವು ಚೆನ್ನಾಗಿ ಜೋಡಿಸಲ್ಪಟ್ಟು ತನ್ನೊಳಗಿರುವ ಪ್ರತಿ ಅಂಗವು ಅದರದರ ಶಕ್ತಿಯ ಪ್ರಕಾರ ಕೆಲಸ ಮಾಡುತ್ತಿರುವಾಗ ಪ್ರತಿ ಅಂಗದಿಂದ ಉಂಟಾದ ಬಲದ ನಿಮಿತ್ತ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮ ಅಭಿವೃದ್ಧಿಯನ್ನು ಹೊಂದುವಂತೆ ಶರೀರಕ್ಕೆ ಅಭಿವೃದ್ಧಿಯನ್ನು ಉಂಟು ಮಾಡಿದ್ದಾನೆ ಎನ್ನುವಂಥದ್ದೇ. ಕ್ರೈಸ್ತಿಯ ಸಮಾಜವೇ ಗಮನ ಕೊಟ್ಟು ಕೇಳಿ. ಸಭೆಗೆ ಶಿರಸ್ಸು ಯಾರಾಗಿದ್ದಾರೆ? ದೇವರೇ. ವಾಕ್ಯ ಹೇಳುವುದೇನೆಂದರೆ ಶರೀರದಲ್ಲಿ ವಿವಿಧ ಭಾಗಗಳಿವೆ. ಆದರೆ ಈ ವಿವಿಧ ಶರೀರ ಭಾಗಗಳೆಲ್ಲವೂ ಕೂಡ ಏನ್ ಮಾಡಲ್ಪಟ್ಟಿವೆ ಅಂತೆ? ಜೋಡಿಸಲ್ಪಟ್ಟಿವೆ. ಅಷ್ಟೇ ಅಲ್ಲವೋ? ಶರೀರದಲ್ಲಿ ಪ್ರತಿ ಭಾಗ ಜೋಡಿಸಲ್ಪಟ್ಟಿವೆ ಅಲ್ಲವೇ? ಕೈ ಜೋಡಿಸಲಾಗಿದೆ ಅಲ್ಲವೇ? ಜೋಡಿಸಲ್ಪಟ್ಟಿದೆ. ನಿಮ್ಮ ಕಾಲು ನಿಮ್ಮ ಶರೀರಕ್ಕೆ ಜೋಡಣೆಯಾಗಿದೆ ಅಲ್ಲವೇ? ಜೋಡಿಸಲ್ಪಟ್ಟದಾಗಿದೆ. ನಿಮ್ಮ ಬೆರಳು ನಿಮ್ಮ ಕೈಗೆ ಜೋಡಿಸಲಾಗಿದೆಯೋ ಇಲ್ಲವೋ? ಜೋಡಿಸಲ್ಪಟ್ಟದಾಗಿವೆ. ಆಯ್ತು, ಸರಿ. ನಿಮ್ಮ ತಲೆಬುರುಡೆ ನಿಮ್ಮ ದೇಹಕ್ಕೆ ಜೋಡಣೆ ಆಗಿದೆಯೋ ಇಲ್ಲವೋ? ಜೋಡಣೆಯಾಗಿಯೇ ಇದೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಈ ಶರೀರವು ಯಾವ ರೀತಿಯಾಗಿ ಜೋಡಿಸಲ್ಪಟ್ಟು ಅವಯವಗಳು, ಅಂಗಗಳು ಯಾವ ರೀತಿ ಡಿಫ್ರೆಂಟ್ ಆದಾಗಿಯೂ ಕೂಡ ಅವು ಒಂದಕ್ಕೊಂದು ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಉಂಟಾಗುವ ಶಕ್ತಿಯಿಂದ ಜೋಡಿಸಲ್ಪಟ್ಟು ಪ್ರೀತಿಯಿಂದ ಐಕ್ಯವಾಗಿದ್ದು ತನಗೆ ಕ್ಷೇಮ ಅಭಿವೃದ್ಧಿ ಉಂಟಾಗುವ ಹಾಗೆ ಈ ಶರೀರವನ್ನು ಅಭಿವೃದ್ಧಿ ಉಂಟು ಮಾಡಿಕೊಳ್ಳುತ್ತಾ ಇದೆ. ಅಂದರೆ ಈಗೊಂದು ವಿಷಯ ಕೇಳ್ತೇನೆ. ಶರೀರ ದೇವರ ಸಭೆಯಾಗಿದೆ. ಶಿರಸ್ಸು ಯೇಸು ಕ್ರಿಸ್ತನಾಗಿದ್ದಾರೆ. ಸಭೆಗೆ ಶಿರಸ್ಸು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾರೆ. ಈಗ ನಾವೆಲ್ಲರೂ ಏನಾಗಿರಬೇಕು? ಒಂದಾಗಿರಬೇಕು. ನೀವೇನೋ ಬಲಗೈ ಆಗಿದ್ದೀರಿ, ನಾನೇನೋ ಎಡಗೈ ಆಗಿದ್ದೇನೆ. ಒಬ್ಬನೇನೋ ಬಲಗಾಲು, ಮತ್ತೊಬ್ಬನೇನೋ ಎಡಗಾಲು. ಒಬ್ಬರೇನೋ ಕಣ್ಣು, ಮತ್ತೊಬ್ಬರೇನೋ ಕಿವಿ, ಒಬ್ಬರೇನೋ ನಾಲಿಗೆ. ಅರ್ಥ ಆಗ್ತಿದೆಯಾ? ನಾವು ಈ ದಿನ ಯಾವ ರೀತಿಯಾಗಿ ಕೂಡಿ ಬಂದಿದ್ದೇವೋ, ನಾವು ಕ್ರಿಸ್ತನ ಶರೀರವಾಗಿದ್ದೇವೆ ಎಂದು ಬೈಬಲ್ ಹೇಳ್ತದೆ. ಅಂದ್ರೆ ಅದರ ಅರ್ಥ ಗೊತ್ತಾ? ಶರೀರದಲ್ಲಿ ನಾನಾ ವಿಧವಾದ ಭಾಗಗಳು ಹೇಗಿವೆಯೋ ನಾವೆಲ್ಲರೂ ಕೂಡ ಕ್ರಿಸ್ತನು ಎಂಬ ಶರೀರದೊಳಗೆ ನಾವು ಕೂಡ ಒಂದೊಂದು ಅಂಗಗಳಾಗಿದ್ದೇವೆ. ದೇವರ ಸನ್ನಿಧಿಯಲ್ಲಿ ಆರಾಧಿಸುವುದಕ್ಕಾಗಿ ಶರೀರವಾಗಿ ನಾವು ಒಟ್ಟು ಕೂಡಿ ಬರುವಾಗ ದೇವರಂತೆ ನಮಗೇನು ಕೊಡ್ತಾರಂತೆ? ಕ್ಷೇಮವನ್ನು ಮತ್ತೇನು? ಅಭಿವೃದ್ಧಿ ಕೊಡ್ತಾರಂತೆ. ಈಗ ಒಂದು ನಿಮಿಷ ಕೇಳಿ. ಈ ಕೈ ಈ ಶರೀರದಿಂದ ಕಡಿದು ಹಾಕಿದ್ದಾರೆ ಅಂದ್ಕೊಳ್ಳೋಣ. ಈ ಕೈಯನ್ನು ಯಾರೋ ಕಡಿದು ಹಾಕಿದ್ದಾರೆ ಅಂದ್ಕೊಳ್ಳಿ. ಕಡಿದು ಹಾಕಲಾದ ಕೈ ಅಕಸ್ಮಾತ್ ಆಗಿ ದೂರದಲ್ಲಿ ಬಿದ್ದಿದೆ ಅಂತ ಅಂದ್ಕೊಳ್ಳಿ. ಆ ಕೈಗೆ ಅಭಿವೃದ್ಧಿ ಇರುತ್ತೆ ಅಂತೀರಾ? ಅಭಿವೃದ್ಧಿ ಇರಲ್ಲ ಅಂತೀರಾ? ಏನಂತೀರಿ? ಯಾವ ಪ್ರಯೋಜನವಿಲ್ಲದಂತ ಆಗುತ್ತೆ. ಕಾಲು ಕಡಿದು ಹಾಕಿದ್ದಾರೆ ಅಂದ್ಕೊಳ್ಳಿ. ಆ ಕಾಲು ಕೆಲಸ ಮಾಡುತ್ತದೋ? ಅದರಿಂದ ಉಪಯೋಗ ಇರುತ್ತೋ? ಅದು ನಡೀಲಿಕ್ಕಾಗುತ್ತೋ? ಕೈ ಕಡಿದು ಹಾಕುವುದಾದ್ರೆ ಏನಾದ್ರೂ ಹಿಡಿದುಕೊಳ್ಳಲಿಕ್ಕಾಗುತ್ತೋ? 5 ಬೆರಳು ಜೋಡಿಸಿಕೊಂಡು ಏನಾದ್ರೂ ಬರೀಲಿಕ್ಕಾಗುತ್ತೋ? ಅಷ್ಟೇ ಅಲ್ಲ, ಊಟ ಮಾಡ್ಲಿಕ್ಕಾಗುತ್ತೋ? ಇಲ್ಲ ಪ್ರಿಯರೇ. ಕೈ ಆಗಲಿ ಕಾಲಾಗಲಿ ಶರೀರದ ಅಂಗಗಳಾಗಲಿ ಈ ಶರೀರದಿಂದ ಬೇರೆ ಮಾಡಿ ನೋಡಿ, ಅದು ಯಾವ ಕೆಲಸಕ್ಕೆ ಬಾರದ ಹಾಗೆ ಆಗುತ್ತದೆ. ಕ್ರೈಸ್ತಿಯ ಸಮಾಜವೇ ಕೇಳಿರಿ. ಒಂದು ಸಭೆಯಾಗಿರುವಂತಹ ನಾವು ಸಭೆಗೆ ದೇವರನ್ನು ಆರಾಧಿಸುವುದಕ್ಕಾಗಿ ಬರಲಾರದೆ, ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲಾರದೆ ನಾನ್ಯಾಕೆ ಸಭೆಗೆ ಹೋಗಬೇಕು? ಒಂದಾನೊಂದು ದಿನ ಒಬ್ಬ ಹುಡುಗನಿಗೆ ಒಬ್ಬ ಪಾಸ್ಟರ್ ಅವರು ಮಾತಾಡಿ, ಏನಪ್ಪಾ ನೀನ್ ದೇವರನ್ನು ನಂಬಿದೀಯಾ ಅಂತ ಕೇಳಿದ್ರೆ, ನಂಬಿದ್ದೇನೆ.
ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದೀಯಾ? ಹೌದು, ಅಂಗೀಕರಿಸಿದ್ದೇನೆ ಅಂದ. ಹಾಗಾದರೆ ದೇವರ ಸಭೆಗೆ ಹೋಗ್ತಾ ಇದೀಯಾ ಎಂದು ಕೇಳಿದ್ರಂತೆ. ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳ ದೇವರ ಸಭೆಗೆ ಹೋಗಿದ್ದನಾ ಎಂದು ಕೇಳಿದನಂತೆ. ಆಯ್ತು ಸರಿ. ಮತ್ತೆ ದೀಕ್ಷಾ ಸ್ನಾನ ತೆಗೆದುಕೊಂಡಿದೀಯಾ ಎಂದು ಕೇಳಿದ್ರಂತೆ. ಶಿಲುಬೆ ಮೇಲೆ ನೇತಾಡಲ್ಪಟ್ಟ ಕಳ್ಳನು ದೀಕ್ಷಾ ಸ್ನಾನ ತೆಗೆದುಕೊಂಡನೋ ಅಂದನಂತೆ. ಆಯ್ತು ಸರಿ. ದೇವರಿಗೆ ಕೊಡಬೇಕಾದ ದಶಮ ಭಾಗ ನೀನು ಕೊಡ್ತಾ ಇದೀಯಾ ಅಂದಾಗ ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳ ದಶಮ ಭಾಗ ಕೊಟ್ಟನೋ ಅಂದನಂತೆ. ಹೋಗ್ಲಿ, ಬೇರೆಯವರಿಗೆ ಕ್ರಿಸ್ತನ ಪ್ರೀತಿ ಏನಾದರೂ ಪ್ರಕಟಿಸುತ್ತಾ ಇದೀಯಾ? ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳ ಎಂದು ಹೀಗೆ ಹೇಳುವುದನ್ನು ಕೇಳಿ ಪಾಸ್ಟರ್ ಹೇಳ್ತಾರೆ, ಮಗನೇ, ಅವನೇನೋ ಶಿಲುಬೆಯಲ್ಲಿ ನೇತಾಡಲ್ಪಡುವ ಕಳ್ಳನಾಗಿದ್ದಾನೆ, ನೀನೇನೋ ಬದುಕುವ ಕಳ್ಳನಾಗಿದ್ದಿ. ಅಷ್ಟು ಬಿಟ್ರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಅಂದ್ರು. ಇವನು ಯಾರಂತೆ? ಬದುಕಿರುವ ಕಳ್ಳ. ಅವನು ಯಾರಂತೆ? ಶಿಲುಬೆಯಲ್ಲಿ ನೇತಾಡಲ್ಪಡುವ ಕಳ್ಳನಂತೆ. ಪಾಪ, ಅವನು ಕನಿಷ್ಠ ಕೊನೆ ಕ್ಷಣದಲ್ಲಾದರೂ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ. ಆದರೆ ಇವನು ಬದುಕಿದ್ರು ಕೂಡ ಕಳ್ಳನಾಗಿದ್ದ, ಕಳ್ಳನಂತೆ ಮಾತಾಡ್ತಿದ್ದ. ಅಂಥವ್ರಿದ್ದೀರಾ ನಮ್ಮ ಮಧ್ಯ? ಕೇಳಿ ಸಹೋದರ ಸಹೋದರಿಯರೇ, ನಮಗೆ ಬೇಕಾದದ್ದು ಚಾಣುಕ್ಯತನದಿಂದ ಉತ್ತರಿಸುವಂಥವರಲ್ಲ. ನಮಗೆ ಬೇಕಾಗಿರೋದು ಯಾರೇ ಆಗಲಿ ನಮ್ಮ ನಂಬಿಕೆ ಕುರಿತು ಪ್ರಶ್ನಿಸುವಾಗ ಅರ್ಥಗರ್ಭಿತವಾಗಿ ಸಾಕ್ಷಿ ಕೊಡುವಂಥವರು ಬೇಕು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಸಭೆಯು ಕ್ರಿಸ್ತನ ಶರೀರವಾಗಿದೆ. ಅಂದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತನ ಶರೀರವಾಗಿದ್ದೇವೆ. ಶರೀರದಲ್ಲಿರುವ ಒಂದು ಭಾಗವನ್ನು ಬೇರೆ ಮಾಡುವುದಾದರೆ ಆ ಭಾಗ ಕೆಲಸ ಮಾಡುವುದಿಲ್ಲ. ಹಾಗೆಯೇ ಕ್ರಿಸ್ತನ ಸಭೆಯಾಗಿರುವ ನಮ್ಮಲ್ಲಿ ಯಾರೊಬ್ಬರೂ ಕೂಡ ಈ ಸಭೆ ಎನ್ನುವಂತಹ ಶರೀರದಿಂದ ಬೇರೆಯಾಗುವುದಾದರೆ, ದೂರ ಆಗುವುದಾದರೆ, ಕೇಳಿರಿ, ಯಾವ ಪ್ರಯೋಜನವಿಲ್ಲದವರಾಗ್ಬಿಡ್ತೀರಿ. ಯಾಕೆ ಬರಬೇಕು ಸಭೆಗೆ? ಯಾಕೆ ಸಭೆಗೆ ಬರದಿದ್ದರೆ ಆತ್ಮಿಕನಾಗಿ ಜೀವಿಸಲಾರೇನೋ ಎಂದು ಕೆಲವರು ಹೇಳ್ತಾರೆ. ಈಗ ತಾನೇ ಹೇಳಿದೇನಲ್ಲವೇ? ಒಂದೇ ಹಾಡನ್ನು ಹಾಡ್ತಾ ಇದ್ದ. ಆ ಶಿಲುಬೆಯಲ್ಲಿ ನೇತಾಡಲ್ಪಟ್ಟ ಕಳ್ಳನು ಸಭೆಗೇನಾದ್ರೂ ಹೋದನೋ, ದೀಕ್ಷಾ ಸ್ನಾನ ತೆಗೆದುಕೊಂಡನೋ, ಸಾಕ್ಷಿ ಕೊಟ್ಟನೋ ಎಂದು ಹಾಗೆ ಹೀಗೆ ಹೇಳ್ತಾನೆ. ಅದು ಕೇವಲ ಡೊಂಕಾಗಿ ಉತ್ತರಿಸುವ ವ್ಯವಹಾರ ಆಗಿದೆ. ಆದರೆ ನಿಜವಾದ ಆತ್ಮಿಕನಾಗಿರೋದಾದ್ರೆ ಒಂದು ಸತ್ಯ ಗ್ರಹಿಸಿಕೊಳ್ತೀರಿ. ಅದೇನೆಂದರೆ, ಈ ಕೈ ಕೆಲಸ ಮಾಡಬೇಕಾದ್ರೆ ಈ ಶರೀರದೊಂದಿಗೆ ಇದೇನಾಗಿರ್ಬೇಕು? ಕನೆಕ್ಷನ್ ಹೊಂದಿಕೊಂಡಿರಬೇಕು. ಈ ಬೆರಳುಗಳು ಕೆಲಸ ಮಾಡಬೇಕಾದ್ರೆ ಈ ಶರೀರದೊಂದಿಗೆ ಜೋಡಿಸಲ್ಪಟ್ಟಿರಬೇಕು. ಈ ಕುತ್ತಿಗೆ ತಿರುಗಬೇಕಾದ್ರೆ ಶರೀರದೊಂದಿಗೆ ಜೋಡಣೆಯಾಗಿರಬೇಕು. ನಿಮ್ಮ ಜೀವಿತವು ಕೂಡ ದೇವರ ಉದ್ದೇಶ ಏನಾಗಿದೆ ಎಂದು ಆ ದೇವರ ಒಂದು ಉದ್ದೇಶವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಬೇಕು. ನೀವು ಅಭಿವೃದ್ಧಿ ಹೊಂದಬೇಕು. ನೀವು ಬಯಸುವಂತವರಾಗಿರುವುದಾದರೆ ಸಭೆ ಎಂಬ ಕ್ರಿಸ್ತನ ಶರೀರದೊಂದಿಗೆ ನೀವು ಕೂಡ ಜೋಡಣೆಯಾಗಿ ಇರಬೇಕು. ಅವಾಗಲೇ ನಿಮ್ಮ ಜೀವಿತ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ನೋಡುತ್ತದೆ. ಕೇಳಿ ಕ್ರೈಸ್ತಿಯ ಸಮಾಜವೇ, ದೂರ ಆಗಬೇಡಿರಿ. ದೇವರ ಶರೀರ ಆಗಿರುವಂತಹ ಸಭೆಯಿಂದ ದೂರ ಆಗಲೇಬಾರದು. ದೇವರ ಶರೀರ ಆಗಿರುವಂತಹ ಸಭೆಯಿಂದ ದೂರ ಆಗಬಾರದು, ಬೇರೆ ಆಗಬಾರದು. ನಾವು ದೇವರ ಸನ್ನಿಧಿಗೆ ಬಂದು ಆರಾಧಿಸುವುದಾದ್ರೆ ಮೊದಲನೇದಾಗಿ ಏನ್ ದೊರಕುತ್ತೆ? ಆಶೀರ್ವಾದ. ಎರಡನೇದಾಗಿ ದೊರಕುವುದೇನು? ಆನಂದ. ಮೂರನೇದಾಗಿ ದೊರಕುವುದೇನು? ಅಭಿವೃದ್ಧಿ. ಕರ್ತನೇ ನಮ್ಮ ಪ್ರಿಯ ಸಹೋದರನಿಗೆ, ಪ್ರಿಯ ಸಹೋದರನಿಗೆ ಆಶೀರ್ವದಿಸಿರಿ ದೇವರೇ. ವೃತ್ತಿಯಲ್ಲಿ ಆಶೀರ್ವದಿಸಿರಿ, ವ್ಯವಸಾಯದಲ್ಲಿ ಆಶೀರ್ವದಿಸಿರಿ, ಉದ್ಯೋಗದಲ್ಲಿ ಆಶೀರ್ವದಿಸಿರಿ, ಓದುವುದರಲ್ಲಿ ಆಶೀರ್ವದಿಸಿರಿ, ಕುಟುಂಬದಲ್ಲಿ ಆಶೀರ್ವದಿಸಿರಿ. ದೇವರೇ ಅನುಗ್ರಹಿಸಿರಿ, ಅವರಿಗೆ ಅನುಗ್ರಹ ದಯಪಾಲಿಸಿರಿ. ಆರ್ಥಿಕ ತೊಂದರೆಗಳಿಂದ ಅವರನ್ನು ಬಿಡಿಸಿರಿ, ಸಾಲದೊಳಗಿಂದ ಅವರನ್ನು ಬಿಡಿಸಿರಿ ದೇವರೇ. ಆರ್ಥಿಕವಾಗಿ ಆಶೀರ್ವದಿಸಿರಿ ದೇವರೇ. ಅವರು ಸಾಲ ಕೊಡುವಂತವರಾಗಿರಬೇಕು ಹೊರತು ಸಾಲ ಕೇಳುವಂತವರಾಗಿರಬಾರದು ದೇವರೇ. ಆಶೀರ್ವದಿಸಿರಿ ದೇವರೇ. ನಮ್ಮ ಆತ್ಮೀಕ ಜೀವಿತವನ್ನು ಆಶೀರ್ವದಿಸಿರಿ ದೇವರೇ. ಅನೇಕ ಜನರಿಗೆ ನಾವು ಆಶೀರ್ವಾದಕರವಾಗಿರಬೇಕು. ಅವರಿಗಿರುವ ಅವಶ್ಯಕತೆಗಳನ್ನು ನಾವು ತೀರಿಸುವಂತವರಾಗಿರಬೇಕು. ನಿಮ್ಮನ್ನು ಮಹಿಮೆ ಪಡಿಸುವ ಹಾಗೆ, ಘನಪಡಿಸುವ ಹಾಗೆ, ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ತೋರಿಸುವ ಹಾಗೆ ನಾವು ಮಾಡುವ ಪ್ರತಿ ಕೆಲಸದ ಮೂಲಕ ನಿಮ್ಮನ್ನು ಸಂತೋಷ ಪಡಿಸುವ ಹಾಗೆ ದೇವರೇ ನಮ್ಮೆಲ್ಲರನ್ನು ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.